ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಬಿಸಿಲಲ್ಲಿ ನಾನು ಎಲ್ಲಿದ್ದೀನಿ ಗೊತ್ತಾ? ನನ್ನ ಹಸ್ಬೆಂಡಿನ ವರ್ಕ್ ಸೈಟಲ್ಲಿ ಇದ್ದೀನಿ. ವರ್ಕ್ ಸೈಟ್ ಅಂದರೆ ಇದೊಂದು 4 ಎಕರೆ ಜಾಗ. ಇದು ಸಿಕ್ಕಾಪಟ್ಟೆ ಗುಡ್ಡ ಇತ್ತು. ಒಂದು ಪರ್ಸನ್ಸಿಗೆ ಇಲ್ಲಿಂದ ಹತ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ. ತುಂಬ ಜನ ಬಂದು ಹೇಳಿದ್ರು, ಇಲ್ಲಿ ಏನು ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ನಿಮಗೆ, ಸುಮ್ಮನೆ ನೀವು ಟ್ರೈ ಮಾಡೋದು ಹಾಗೆ ಹೀಗೆ ಹೇಳಿದರು. ಹಾಗೆ ಫೈನಲಿ ಲ್ಯಾಂಡ್ ಓನರ್ ಏನು ಹೇಳಿದರು, ನಮ್ಮ ಹಸ್ಬೆಂಡ್ ಹತ್ರ ಒಂದು ಮಾತು ಕೇಳಿದರು, ನಿಮ್ಗೆ ಇದು ರಸ್ತೆ ಮಾಡಿಕೊಡೋಕ್ಕಾಗತ್ತಾ ಅಂತ ಒಂದು ಮಾತು ಕೇಳಿದರು. ಇವ್ರು ಬಂದು ಸೈಟ್ ನೋಡಿದ್ರು. ನೋಡಿದ ತಕ್ಷಣ ಫಸ್ಟಿಗೇನು ಹೇಳಲಿಲ್ಲ. ಒಂದು 2 ಡೇಸ್ ಬಿಟ್ಟು ಇವ್ರು ಏನು ಹೇಳಿದರು, ಆಯಿತು ನಾನು ಇದು ಮಾಡಿಕೊಡ್ತೀನಿ, ಲ್ಯಾಂಡ್ ಮಾಡಿಕೊಡ್ತೀನಿ, ಲ್ಯಾಂಡಿಗೆ ನಿಮಗೆ ರೋಡ್ ಮಾಡಿಕೊಡ್ತೀನಿ, ಲ್ಯಾಂಡ್ ಎಂಡ್ ತನಕ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಈಗ ಒಂದು 75-80% ವರ್ಕ್ ಆಗಿದೆ. ಸೊ ಆವಾಗ ನನ್ನನ್ನು ಎಲ್ಲಿ ಕರ್ಕೊಂಡು ಬಂದರು. ನನಗೆ ಆವಾಗ ಏನನ್ನಿಸ್ತು, ಒಂದು ವೀಡಿಯೋ ಮಾಡಿ ಹಾಕಬೇಕು ಅನಿಸ್ತು. ಅದಕ್ಕೋಸ್ಕರ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ಈ 4 ಇದರಲ್ಲಿ ಕಾಳು ಮೆಣಸು ಹಾಕೋಕ್ಕಂತ ಈ ಜಾಗ ಈಗ ಕ್ಲೀನ್ ಮಾಡಿಸ್ತಾ ಇರೋದು, ಈ ರೋಡ್ ಮಾಡಿಸ್ತಾ ಇರೋದು. ನಾನು ನಿಮಗೆ ಈ ರಸ್ತೆ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ಅನ್ನೋದು. ರಸ್ತೆ ನೋಡಿ ಫ್ರೆಂಡ್ಸ್, ಇದು ಸ್ಟಾರ್ಟಿಂಗ್ ಇಂದ ಹೋಗ್ತಿರೋ ರಸ್ತೆ. ನೋಡಿ, ಈ ತರ ಇಲ್ಲಿ ರಸ್ತೆ ಮಾಡಿದ್ರು ಬೇರೆಯವ್ರು ಬಂದು, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಅದಾದ್ಮೇಲೆ ನನ್ನ ಹಸ್ಬೆಂಡಿಗೆ ಇವರು ಇನ್ಫಾರ್ಮ್ ಮಾಡಿದ್ದು. ಸೊ ಫುಲ್ ಇವರಿಗೆ ಬಿಟ್ಕೊಟ್ಟಿದ್ರು, ನೀವೇ ಮಾಡಿ ನಂಗೆ ರಸ್ತೆ ಮಾಡಿ ಕೊಡಿ ಫುಲ್ ಅಂತ ಹೇಳಿನೇ ಬಿಟ್ಕೊಟ್ಟಿದ್ರು. ಸೊ ಇವ್ರ ಪ್ಲಾನಿಗೆ ಇದು ರಸ್ತೆ ಮಾಡಿರೋದು. ಯಾವುದೇ ಟಿಪ್ಪರ್ ಬೇಕಾದ್ರೂ ಹತ್ತಿ ಹೋಗುತ್ತೆ, ಅದೇ ತರ ರಸ್ತೆ ಮಾಡಿದ್ದಾರೆ. ಅಷ್ಟು ನೀಟಾಗಿ ರಸ್ತೆ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಪಾರ್ಟಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಇನ್ನೂ ಸ್ವಲ್ಪ ನಾ ಹೇಳಿಲ್ವಾ, 75-80% ಅಷ್ಟೇ ವರ್ಕ್ ಆಗಿರೋದಂತ. ಇನ್ನು ಬಾಕಿ ಸ್ವಲ್ಪ ವರ್ಕ್ ಆಗ್ಲಿಕ್ಕಿದೆ. ಸೊ ಅದು ವರ್ಕ್ ಇನ್ ಮಾಡ್ಬೇಕಷ್ಟೇ. ನಾನು ಅದಕ್ಕಿಂತ ಮುಂಚೆ ಬಂದಿದ್ದೀನಿ, ಅದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹೇಳಿದೆಲ್ಲ ಬ್ಯಾಲೆನ್ಸ್ ವರ್ಕ್ ಇನ್ನೂ ಆಗಬೇಕಷ್ಟೇ. ನೋಡಿ, ಇಲ್ಲಿ ವರ್ಕಿಗಂತ ಗಾಡಿ ಇಟ್ಟಿದ್ದೀವಿ. ಸೊ ಇದು ಈಗ ಊಟದ ಟೈಮ್ ಆಗಿತ್ತು ಅವನಿಗೆ, ಅದಕ್ಕೋಸ್ಕರ ಗಾಡಿ ಸ್ಟಾಪ್ ಮಾಡಿ ಹೋಗಿದ್ದಾನೆ. ಇಲ್ಲೆಲ್ಲ ಸ್ವಲ್ಪ ರಿಪೇರಿ ವರ್ಕ್ಸ್ ಕೂಡ ಆಗಲಿಕ್ಕಿದೆ. ಅದಾಗಿ ಇಲ್ಲಿಗೆ ರೋಡು ಎಂಡ್ ಮಾಡ್ತಾರೆ. ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಇದು ಲೈಕ್ ಕೆಲವರು ಪಾಪ ಅವ್ರಿಗೆ ತುಂಬ ಜನರ ಹತ್ರ ಮಾತಾಡಿದರು. ಅವ್ರು ಆಗಲ್ಲ, ಹಿಂಗಾಗಲ್ಲ, ಹಾಗಾಗಲ್ಲ, ರಸ್ತೆ ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ, ನೀವು ಸುಮ್ಮನೆ ಟ್ರೈ ಮಾಡ್ತೀರಾ ಅಂತ ಫುಲ್ ಅಪ್ಸೆಟ್ ಮಾಡಿಬಿಟ್ರು. ಆದರೆ ಹಸ್ಬೆಂಡ್ ಕೇಳಿದಾಗ ಹಸ್ಬೆಂಡ್ ಹೇಳಿದ್ರು, ನನ್ನ ಇಷ್ಟಕ್ಕೆ ಮಾಡ್ಲಿಕ್ಕೆ ಬಿಡೋದಾದರೆ ನಾನು ನಿಮ್ಗೆ ರಸ್ತೆ ಮಾಡಿಕೊಡ್ತೀನಿ. ನಿಮ್ಮ ಲ್ಯಾಂಡಲ್ಲಿ ರಸ್ತೆ ಅವರಷ್ಟೇ ಕೇಳಿದ್ದು, ನನಗೊಂದು ರಸ್ತೆ ಆಗಬೇಕು, ನನ್ನ ಜಾಗ ಫುಲ್ ನನಗೆ ಗಾಡಿ ಹೋಗುವಂಗೆ ರಸ್ತೆ ಆಗಬೇಕು. ಸೊ ಹಸ್ಬೆಂಡ್ ಏನು ಹೇಳಿದ್ರು, ನಾನು ಮಾಡ್ತೀನಿ, ನಿಮ್ಮ ಲ್ಯಾಂಡಲ್ಲಿ ನಾನು ರಸ್ತೆ ಮಾಡ್ತೀನಿ, ನನ್ನ ಇಷ್ಟಕ್ಕೆ ನಂಗೆ ಮಾಡ್ಲಿಕ್ಕೆ ಬಿಟ್ಟರೆ ನಾನು ನಿಮ್ಗೆ ರಸ್ತೆ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದರು. ಹಾಗೆ ಅವರು ಫುಲ್ ಟೋಟಲಿ ಇವರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರು. ಈ 4 ಎಕರೆ ಜಾಗದಲ್ಲಿ ನನಗೆ ಗಾಡಿ ಹೋಗುವಂಗೆ ರಸ್ತೆ ಮಾಡಿಕೊಡು ಅಂತ. ಈಗ ನಮ್ಮ ಬೊಲೊರೋನೇ ಹತ್ತಿ ಬಂದಿದೆ, ಪ್ಲಸ್ ಟಿಪ್ಪರ್ ಕೂಡ ಹತ್ತಿ ಬರ್ತಿದೆ. ನೋಡಿ, ಇಷ್ಟು ವಿಡ್ತಲ್ಲಿ ರಸ್ತೆ ಮಾಡಿ ಕೊಟ್ಟಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ಲೈಕ್ ಆಗಲ್ಲ ಅನ್ನೋದೇನೂ ಇಲ್ಲ ಅಲ್ವಾ. ಸೊ ಟ್ರೈ ಮಾಡಿದರೆ ಎಲ್ಲ ಆಗತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನಗನ್ಸಿದ ಪ್ರಕಾರ ಈ ರೋಡೇ ಇದೆ. ಯಾಕಂದರೆ ಇಷ್ಟು 4 ಎಕರೆ ಗುಡ್ಡ ಪ್ರದೇಶದಲ್ಲಿ ಒಂದು ರಸ್ತೆ ಮಾಡೋದಂದರೆ ಈಸಿಯೆಸ್ಟ್ ವರ್ಕ್ ಏನಲ್ಲ, ನನ್ನ ಹಸ್ಬೆಂಡಿನ ಹಾರ್ಡ್ ವರ್ಕಿನ ರಿಸಲ್ಟ್ ಇದು. ಪ್ಲಸ್ ನಮ್ಮ ಡ್ರೈವರ್ ಹುಡುಗ ಪ್ಲಸ್ ನನ್ನ ಹಸ್ಬೆಂಡು ಇಬ್ಬರು ಸೇರಿ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನಮ್ಮ ಈ ಲ್ಯಾಂಡ್ ಓನರಿಗೆ ಒಂದು ಲ್ಯಾಂಡ್ ಫುಲ್ ರಸ್ತೆ ಆಗಿ ಬಿಟ್ಟಿದೆ. ನಮ್ಮ ಬೊಲೊರೋ ರಿಟರ್ನ್ ಹೋಗ್ತಾ ಇದೆ ಸೈಟಿಗೆ ಬಂದು. ಇದು ಲ್ಯಾಂಡು, ಅವ್ರ ಮನೆ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಲ್ಲ ಒಂದು ಶೆಡ್ಡು, ಅದ್ರ ಪಕ್ಕದಲ್ಲಿದೆ ಅವ್ರ ಮನೆ. ಸೊ ರಸ್ತೆನೂ ನಿಮ್ಗೆ ಕಾಣಿಸ್ತಿದೆ ನೋಡಿ ಕೆಳಗಡೆ, ನಾನು ಸ್ಟಾರ್ಟಿಂಗ್ ತೋರಿಸಿದ ರಸ್ತೆನೂ ನಿಮ್ಗೆ ಕಾಣಿಸ್ತಿದೆ. ಈ ಥರ ಗುಡ್ಡ ಇದೆ ಪ್ಲೇಸು. ಅದಕ್ಕೆ ಎಲ್ಲರೂ ರಸ್ತೆ ಮಾಡೋಕ್ಕಾಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ದು. ಆದರೆ ಆಗತ್ತೆ, ರಸ್ತೆ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್.